ಏನು ಕ್ಯಾಮ್ರಾ ನೋಡಿದ ತಕ್ಷಣ ದೌಲತ್ಗಳು ತೋರಿಸ್ತಾರೋ ಯಪ್ಪ. ಸಖತ್ ಕಷ್ಟ ಇದೆ, ಬಟ್ ವಿ ಹ್ಯಾವ್ ಟು ಡೂ ಇಟ್. ನಮಗೆ ಆ ಪಾರ್ಸಲ್ ಕಾಸು ಇನ್ನೂ ಬಂದಿಲ್ಲ. ಯಾಕೆ ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಆರ್ಡ್ರ್ಗಳೇ ಕರೆಕ್ಟಾಗಿ ಕೊಡ್ತಾ ಇಲ್ಲ. ಏನು ನಾವು ಅಂದ್ಕೊಂಡಷ್ಟು ಈಸಿಯಾಗಿ ಚಾಲೆಂಜ್ ನಡೀತಾನೇ ಇಲ್ಲ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ರೈನರ್. ಸೊ ಇವತ್ತು ನಮ್ಮ 50,000 ಚಾಲೆಂಜ್ ಅಫಿಷಿಯಲಿ ಮತ್ತೆ ಇನ್ನೊಂದು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಫಸ್ಟ್ ಟೈಮ್ ಯಾಕೆ ಕ್ಯಾನ್ಸಲ್ ಮಾಡಿದ್ವಿ ಅನ್ನೋದನ್ನೆಲ್ಲ ನಾನು ಹೋಗ್ತಾ ಹೇಳ್ತೀನಿ. ಯಾಕಂದರೆ ಸ್ವಲ್ಪ ರೈಡ್ ಸ್ಟಾರ್ಟ್ ಮಾಡಾಯಿತು. ಏನೇನು ಪ್ಲಾನ್ ಇಟ್ಟಿದ್ದೀನಿ ಎಲ್ಲ ಹೇಳ್ತೀನಿ ರೀ. ಸ್ಟಾರ್ಟಿಂಗೇ ಸ್ವಲ್ಪ ಕಡಿಮೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಡಿಮೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. 30 ದಿನ ಹೆಂಗೆ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸಖತ್ ಕಷ್ಟ ಇದೆ, ಬಟ್ ವಿ ಹ್ಯಾವ್ ಟು ಡೂ ಇಟ್. ಮಾಡಿ ತೋರಿಸ್ಬೇಕು ಅನ್ನೋ ಒಂದು ಆಟದಿಂದ ಬಂದಿದ್ದೀನಿ. ಈ ಸಲ ಯಾರು ಅಡ್ಡ ಬಂದರೂ ನಾನು ನಿಲ್ಲಿಸೋದಿಲ್ಲ. ಫಸ್ಟ್ ಪಿಕಪ್ ಲೊಕೇಶನ್ಗೆ ಹೋಗೋಣ ಬನ್ನಿ. ಒಳ್ಳೆ ಟ್ರಾಫಿಕ್. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೆಂಗೆ ಅಂತಂದರೆ ಒಂದು 5 ಗಂಟೆ 4 ಗಂಟೆ ಆ ಟೈಮಲ್ಲಿ, ಯಾಕಂದರೆ ಮೆಜೆಸ್ಟಿಕ್ ಹೋಗೋರು ಜಾಸ್ತಿ ಇರ್ತಾರೆ ಆ ಟೈಮಲ್ಲಿ. ಸೊ ನೋಡೋಣ, ನಾಳೆಯಿಂದ ಆದರೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋಣ. ಸೊ 9:50 ಎಷ್ಟೊತ್ತು ಮಾಡ್ತೀವಿ ನನಗಂತೂ ಐಡಿಯಾ ಇಲ್ಲ. ಒಂದು ಟಾರ್ಗೆಟ್ ಇಟ್ಕೊಂಡ್ಬಂದಿದ್ದೀನಿ. ಆ ಟಾರ್ಗೆಟ್ ಮುಗಿಸ್ಬಿಟ್ಟೆ ಮನೆಗೆ ಹೋಗಬೇಕು. ಸೊ ಫಸ್ಟ್ ಡ್ರಾಪ್ ಬಂದು ಇಲ್ಲೇ ಇದೆಲ್ಲಿಂದ ಹಿಡ್ದು SG ಪಾಳ್ಯದಿಂದ ಹಿಡ್ದು ನಮಗೆ 1 ಅವರ್ಗೆ 56 ರೂಪೀಸ್ ಏನೋ ಅರ್ನ್ ಮಾಡಬೇಕು. ಆವಾಗಿದ್ರೇ ನಮ್ಮ ಟಾರ್ಗೆಟ್ ಫಿನಿಷ್ ಮಾಡೋದಕ್ಕಾಗೋದು. ಹಿಂಗೆಲ್ಲ ಹೋದರೆ ನಿಜವಾಗ್ಲೂ ಆಗೋದಿಲ್ಲ. ನಾನು ಎಲ್ಲೂ ಹೋಗ್ತಾಯಿದ್ದೀನಿ. 3ನೇ ಆರ್ಡ್ರು ಹೋಗ್ತಾ ಇದ್ದೀವಿ. ಎಲ್ಲಿ ಅಂತಂದರೆ BTM ಲೆವೆಟ್ ಅಂತ ಹಾಕಿದ್ದಾರೆ ಇಲ್ಲಿಂದ. ನನಗೆ ಅದು ಓಲ್ಡ್ ಮಡಿವಾಳ ಅಂತ ಹಾಕೋರು. ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಗೊತ್ತಿಲ್ಲ. ಸೊ ಅಲ್ಲಿ ಹೋಗ್ತಾಯಿದ್ದೀವಿ. ಇಷ್ಟೊತ್ತು ಮಳೆ ಬರೋ ಥರ ಇತ್ತು. ಇವಾಗ ನೋಡಿದ್ರೆ ಬಿಸಿಲು ಬರ್ತೈತೆ. ಬಿಸಿಲು ಬಂದ್ರೇ ಸಾಕು. ಮಳೆ ಬಂದರೆ ಅಂದ್ಕೊಳ್ಳಿ ಮತ್ತೆ ಆರ್ಡ್ರ್ ಮಾಡೋಕ್ಕಾಗಲ್ಲ, ಏನೂ ಇಲ್ಲ. ಒಂದಿನ ಸುಮ್ಮನೆ ವೇಸ್ಟ್ ಆಗಿಬಿಡ್ತದವ. ನನಗೆ ಬರ್ಡನ್ ಜಾಸ್ತಿ ಆಗ್ಬಿಡುತ್ತೆ. ಇದು ಲೊಕೇಶನ್ ಸರಿ ಇಲ್ಲ. ಸೊ ಅದರಿಂದ ನಾವೇ ಸ್ವಲ್ಪ ಹುಷಾರಾಗಿರಬೇಕು. ನೆಕ್ಸ್ಟ್ ಡ್ರಾಪ್ ಬಂದು ಇಲ್ಲಿ SJ ಪಾಳ್ಯದಿಂದ ಬೆಳೆಕಳಿ ಅಂತೆ. ಸೊ ಅದನ್ನ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಫುಡ್ ಮಾಡಿ ತೊಗೊಂಡೋಗೋಣ ಅಂತ ಹೇಳ್ತಾಯಿದ್ದೀನಿ. ಕರ್ಕೊಂಡೋಗೋಣ. ಸೊ ಆರ್ಡ್ರ್ ಮೇಲೆ ಕೆಲವೊಂದು ಆರ್ಡ್ರ್ ಪಿಕಪ್ ಲೊಕೇಶನ್ಗೆ ಅದು ಅಮೌಂಟೇ ಕೊಡಲ್ಲ ಅವನು, ಡ್ರಾಪಿಗೆ ಮಾತ್ರ ಕೊಡ್ತಾನೆ. ಸೊ ಅದರಿಂದ ಪಿಕಪ್ ಜಾಸ್ತಿ ಇದ್ದರೆ ನಾವು ಹೋದರೆ ವೇಸ್ಟೇ ಅದು. ಸೊ ಅದರಿಂದ ಅಮೌಂಟ್ ತುಂಬ ಅಂದರೆ ತುಂಬ ಕಮ್ಮಿ ಬರುತ್ತೆ ನಮಗೆ. ಸೊ ಅದರಿಂದ ಬೇಡ ಅದನ್ನ ಅಂತೇಳ್ಬಿಟ್ಟು ನಾನೇ ಸುಮ್ಮನೆ ಇದ್ದೀನಿ. ಅದನ್ನ ಅಜ್ಜಿ ಹಾಳಾಗೋಗಲಿ ಅಂತ ಡ್ರಾಪ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಪೆಟ್ರೋಲ್ ಹಾಕ್ಸ್ಕೋಬೇಕಿತ್ತು. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಇನ್ನೊಂದು ರೈಡ್ ತೊಗೊಂಡಿದ್ದೀವಿ. ಸೊ ಎಲ್ಲಿ ಅಂತಂದರೆ ಇಲ್ಲೇ ಈ ಕಡೆ JP ನಗರ್ ಬಂದ್ಬಿಟ್ವಲ್ಲ, ಸುತ್ತಾಕೊಂಡು ಯಾವನು ಹೋಯ್ತಾನೆ ಅಂತೇಳ್ಬಿಟ್ಟು ಈ ಕಡೆನೇ ತೊಗೊಳ್ಳೋಣ ಅಂತೇಳ್ಬಿಟ್ಟು ವೆಯ್ಟ್ ಮಾಡಿ ಅದಾದ್ರೆ ಹೆಲ್ಮೆಟ್ ಹಾಕೊಂಡು ತಲೆನೋವು ಬಂದ್ಬಿಡ್ತು. ಸೊ ಅದರಿಂದ ಸ್ವಲ್ಪ ಹೊತ್ತು ಅಲ್ಲೇ ರೆಸ್ಟ್ ತೊಗೊಂಡು ಇವಾಗ ಮತ್ತೆ ಇನ್ನೊಂದು ರೈಡ್ ಸ್ಟಾರ್ಟ್ ಮಾಡಿದ್ದೀವಿ. ದಿಢೀರ್ ಅಂತ ಕೆಳಗೆ ಬಂತು. ಅದಕ್ಕೆ ಕಾರಣ ನಾನೇ ರೆಸ್ಟ್ ತೊಗೊಂಡಲ್ಲ. ಸೊ ಅದರಿಂದ ಬರೀ ಏನಾಯ್ತು ಅಂತ ನೋಡೋಣ. ಯಾಕಂದರೆ ಇವಾಗ ಆರ್ಡ್ರು ಜಾಸ್ತಿ ಬೀಳ್ತಾ ಇಲ್ಲ. ಗಣೇಶ ಉತ್ಸವ ನೋಡಿ ಮಸ್ತಾಗಿದೆ. ಎಲ್ಲ ಅಡ್ಡ ನಿಂತ್ಕೊಂಡವ್ರೆ. ನಾನು ನೋಡಿದೆ, ನಿಮ್ಮ ಕ್ಯಾಮ್ರಾದಲ್ಲಿ ಕಾಣುತ್ತೆ ಇಲ್ಲ ಗೊತ್ತಿಲ್ಲ. ಅಡ್ಡ ನಿಂತ್ಕೊಂಡವ್ರೆ. ಹಾಂ, ಕಾಣಿಸಿರುತ್ತೆ. ಚೆನ್ನಾಗಿದೆ ಗಣೇಶ. ಇದು ಆ್ಯಕ್ಚುಲಿ ಇದು ಎಲ್ಲ ಫುಲ್ ಮುಸ್ಲಿಮ್ ಏರಿಯಾದಲ್ಲಿ ಈ ಥರ ಕೂರಿಸಿದ್ರೆ ಒಂಥರ ಮಜಾಪ್ಪ. ಆದ್ರೆ ಏನಾಯಿತು ಅಂತಂದರೆ ಅವರು ಡ್ರಾಪ್ ಮಾಡಿದೆ, ಪೇಮೆಂಟ್ ಸ್ವಲ್ಪ ಹಂಗೆ ಆಗ್ತಾಯಿದೆ ಅಂತಂದರೆ ಬೇರೆಯವ್ರಿಗೆ ಫೋನ್ ಮಾಡಿ ಅವ್ರಿಗೆ ಹಾಕ್ಸ್ತಿದ್ರು. ನಾನು ಅಲ್ಲೇ ನೋಡಿದೆ ಒಂದು 5 ನಿಮಿಷ ನೋಡಿದ್ರೆ ಅದು ಲೇಟ್ ಆಯ್ತೈತೆ ಅಂತೇಳ್ಬಿಟ್ಟು ನಮ್ಮದು ಪಾರ್ಸಲ್ ಒಂದು ಆರ್ಡ್ರ್ ಬಂದಿದೆ. ಸೊ ಪಾರ್ಸಲ್ ತೊಗೊಳ್ಳೋಣ, ಅವರು ಕಳಿಸ್ತಾರೆ ಬಿಡಿ ಅಂತೇಳ್ಬಿಟ್ಟು ಹಂಗೆ ನಾನೇ ಬಂದೆ. ಅದು ಪಾರ್ಸಲ್ ಆರ್ಡ್ರ್ ಇದೆ. ಪಾರ್ಸಲ್ ಆರ್ಡ್ರ್ ತೊಗೊಂಡು BTMಗೆ ಹೋಗ್ಬೇಕು. ಈಗ ಎಂಟ್ರಿ ಕೊಡ್ತಾಯಿದ್ದೀವಿ ಕಣ್ರಿ. ಈ ಅಪಾರ್ಟ್ಮೆಂಟಲ್ಲಿ ಸುಮ್ಮನೆ ತಿಕ್ಕಾಲ ಉರಿಸ್ತಾರಲ್ಲ. ಇದರಲ್ಲಿ ಆಲ್ರೆಡಿ ನಾನು ಸ್ವಿಗ್ಗಿ ಮಾಡಬೇಕಾದ್ರೆ ಎಲ್ಲ ಬೇಜಾನ್ ಸಲ ಬಂದಿದ್ದೀನಿ. ಸೊ ಫಸ್ಟು ಹೋಗಿ ಅಲ್ಲಿ ಎಂಟ್ರಿ ಮಾಡಬೇಕು. ಬಟ್ ನಾವು ಹೋಗ್ಬೇಕು ಇವಾಗ. ಹುಡ್ಕೊಂಡು ಇದೆ ಹುರಿದೋಗ್ಬಿಡೋದು. ಇದು A8 A10 A7 ನಮ್ಗೆ ಬೇಕಾಗಿರೋದು A7 ಎಲ್ಲೈತೆ ಅವನಿಗೆ ಗೊತ್ತು, ಹುಡುಕ್ಬೇಕಷ್ಟೆ. ಬಟ್ ಅವ್ನ ಮೇಲಿಂದ ಹೇಳ್ದ ಇದೇ ಬ್ಲಾಕು ಅಂತ. ಮೇಲೆ ಹೋಗಿ ನೋಡೋಣ ಬನ್ನಿ. ಪಿಕಪ್ ಲೊಕೇಶನ್ ಬಂದದ್ದು ತಲೆನೋವಾಗ್ಬಿಟ್ಟೈತೆ ನನಗೆ. ಎಲ್ಲಿ ಎಕ್ಸಿಟು? ಅಂಡರ್ಗ್ರೌಂಡಲ್ಲಿ ಹೋಗ್ತಾ ಇದ್ದೀನಿ ಈಗ ನಾನು. ಪಾರ್ಸಲ್ ತೊಗೊಬಿಟ್ಟೆ ನೋಡು, ತಲೆನೋವಾಗ್ಬಿಟ್ಟೈತಿ. ಅಪಾರ್ಟ್ಮೆಂಟಿಂದ ಈಚೆ ಹೋಗೋದೇ ದೊಡ್ಡ ವಿಷಯ ಗೊತ್ತಾ. ಮಾಡಿಸ್ಬಿಡ್ತಾರೆ ಅಪಾರ್ಟ್ಮೆಂಟ್ನ ಫುಲ್ಲು. ನೋಡಪ್ಪ ಯಾವಾಗ ಬರ್ತೀಯ ತಾನೆ ಒಂದು ಫುಲ್ ಸುತ್ತಾಡ್ಕೊಂಡು ನೋಡ್ಬಿಡು ಅನ್ನೋ ಥರ ಫುಲ್ಲು ತೋರಿಸ್ತಾರೆ, ಸುತ್ತಾಡಿಸ್ಬಿಡ್ತಾರೆ. ಎಕ್ಸಿಟ್ ಒಂದು ಕಡೆ, ಎಂಟ್ರಿ ಒಂದು ಕಡೆ. ಅದು ಎಲ್ಲಿ ಪಕ್ಕದಲ್ಲೇ ಇರುತ್ತೆ. ಎಂಟ್ರಿ ಎಲ್ಲ ಹಾಕ್ತೀವೋ ಎಕ್ಸಿಟ್ ಅದ್ರ ಪಕ್ಕದಲ್ಲೇ ಇರುತ್ತೆ. ನಾವೇನು ಮಾಡಬೇಕು, ಹಾಕೊಂಡು ಬರಬೇಕು. ಅದು ಮುಂದೆ ಆದರೂ ಇರಲಿ, ಹಿಂದೆ ಆದರೂ ಇರಲಿ. ಹಿಂದೆ ಇದ್ದರೆ ಓಕೆ, ಏನೋ ಲಾಂಗ್ ಬಂದ್ವಿ, ಓಕೆ ಹೋಗಿಸ್ಬಿಡ್ಬೋದು. ಎಂಟ್ರಿ ಪಕ್ಕದಲ್ಲೇ ಅದು ಬಿಲ್ಡಿಂಗ್ ಇರುತ್ತೆ, ಆದರೂ ಹಾಕೊಂಡು ಬರಬೇಕು. ಮಧ್ಯಾಹ್ನ ಆಗಿದ್ದಂಗೆ ಆರ್ಡ್ರ್ಗಳು ಕಮ್ಮಿ ಆಗಿಬಿಟ್ಟೈತೆ. ಫೈನಲಿ ವಿ ಆರ್ ಔಟ್.
ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಆರ್ಡ್ರ್ಗಳೇ ಕರೆಕ್ಟಾಗಿ ಕೊಡ್ತಾಯಿಲ್ಲ, ಏನಂತಲೇ ಗೊತ್ತಿಲ್ಲ. ಈ ಲೊಕೇಶನ್ ದೇವ್ರಚಿಕ್ಕನಹಳ್ಳಿ ಹತ್ರ ಬಂದೆ, ಇಲ್ಲೇ ಡ್ರಾಪ್ ಮಾಡಿದೆ ಅವ್ರನ್ನ. ಸೊ ಆರ್ಡ್ರೇ ಬರ್ತಾಯಿಲ್ಲ. ಸೊ ಹತ್ರ ಒಂದು 15 ನಿಮಿಷ 20 ನಿಮಿಷ ಇಲ್ಲೇ ಕಾಯ್ತಾ ಇದ್ದೆ, ಬಂದಿಲ್ಲ. ಸರಿ ಆಯಿತು, ಪೋಟ್ರ್ ಆದರೂ ಆನ್ ಮಾಡೋಣ ಅಂತ ಹೇಳ್ಬಿಟ್ಟು ಪೋಟ್ರನ್ನ ಆನ್ ಮಾಡಿದ್ದೀನಿ. ಪೋಟ್ರಲ್ಲಿ ಇನ್ನೂ ಆರ್ಡ್ರ್ ಬಿದ್ದಿಲ್ಲ, ಅದೇನಾಯ್ತೈತೋ ಗೊತ್ತಿಲ್ಲ. ಟೈಮ್ 1 ಗಂಟೆ ಆಗಿದೆ. ನಮ್ಮ ಅರ್ನಿಂಗ್ಸ್ ಏನು ಅಷ್ಟು ಹೇಳೋ ಅಷ್ಟಿಲ್ಲ, ನನಗೆ ಬೇಜಾರಾಗ್ತೈತೆ. ವಿ ಹ್ಯಾವ್ ಟು ಡೂ ಮೀನ್ಸ್ ಮಾಡಬೇಕು, ಮಾಡ್ತೀನಿ. ಪೋಟ್ರ್ ಆನ್ ಮಾಡಿದ್ನಲ್ಲ, ಆರ್ಡ್ರ್ ಬಿದ್ದೈತೆ BTMಗೆ. ಅದು ಇನ್ನೊಂದು 10 ಸೆಕೆಂಡ್ 3 ಸೆಕೆಂಡಲ್ಲೇ ಆಗೋಗ್ಬಿಟ್ರೆ ತೊಗೊಂಡೋಯ್ತಾ ಇರೋದೆ. ಬಸ್ ಸಿಕ್ತು, ಆ್ಯಸೆಪ್ಟ್ ಮಾಡಿದ್ದೀವಿ, ಬನ್ನಿ ಹೋಗೋಣ ಈಗ. ಕಸ್ಟಮರ್ ಎಲ್ಲೇ ಅವರೇ, ದೊಡ್ಡ ಐಟಮ್ ಕೊಡ್ದಿರೋ ಚಿಕ್ಕ ಐಟಮ್ ಕೊಟ್ಟರೆ ಚೆನ್ನಾಗಿರುತ್ತೆ. ಅಲ್ಲೇ ಬಿಡ್ಸ್ಕೊಡ್ತವ್ರಲ್ಲ, ಒಂದೇನಾ ಜಾಸ್ತಿ ಕೊಡ್ತಾರೆ ಅಂದ್ಕೊಂಡೆ, ನೋಡಿದೆ ಚಿಕ್ಕ ಐಟಮ್ ಪರವಾಗಿಲ್ಲ. ಬನ್ನಿ ಇವಾಗ ನಾವು ಪಿಕಪ್ ಲೊಕೇಶನ್ನ ತೊಗೊಂಡಾಯ್ತು, ಇವಾಗ ಡ್ರಾಪ್ ಲೊಕೇಶನ್ಗೆ ಹೋಗೋಣ. ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂತಂದರೆ ದೇವ್ರಚಿಕ್ಕನಹಳ್ಳಿ. ಇಲ್ಲಿಂದ ನಮ್ಮ ಡ್ರಾಪ್ ಲೊಕೇಶನ್ಗೆ 5.5 ಕಿಲೋಮೀಟರ್ಸ್ ಇದೆ. ಏನೋ ವಿಷಯ, ಇವಾಗ ದಿಢೀರಂತ ಮತ್ತೆ ಇದು ರ್ಯಾಪಿಡೋ ಡಿಸ್ಪ್ಲೇ ಕಾಣ್ತಿದೆ ಅಂತಂದರೆ ಇಲ್ಲಿ ಕಾಣ್ತಿರುತ್ತೆ, ಸ್ವಲ್ಪ ನಿಮ್ಗೆ ಬರ್ಬೋದೇನೋ ಡೌಟು. ಸೊ ಅದಕ್ಕೆ ಏನಂತಂದರೆ ಇವಾಗ ನಾನು ರ್ಯಾಪಿಡೋ ಮಾಡ್ತಿದ್ನಲ್ಲ, ಹಂಗೆ ಪೋಟ್ರ್ ಮಾಡ್ತಿದ್ನಲ್ಲ, ಸರಿ ಆಯ್ತು ಹಂಗೆ ರ್ಯಾಪಿಡೋ ಯಾರಾದ್ರು ಆನ್ ಮಾಡೋಣ ಬಂದರೆ ಹಂಗೆ ತೊಗೊಂಡೋಗೋಣ, ಏನು ಚಿಕ್ಕ ಐಟಮ್ ಐತಾನೆ ಅಂತ ಹೇಳ್ಬಿಟ್ಟು ಆನ್ ಮಾಡಿದೆ. ಕರೆಕ್ಟಾಗಿ ಬಿತ್ತು BTM ಸೆಕೆಂಡ್ ಸ್ಟೇಜ್, ಬಟ್ ಎಲ್ಲಂತ ಗೊತ್ತಿಲ್ಲ. BTM ಸೆಕೆಂಡ್ ಸ್ಟೇಜ್ ಅನ್ನೋದು ಮಾತ್ರ ನೋಡಿದೆ. ಸೊ ನಾವು ಪೋಟ್ರಲ್ಲಿ ನಿಧಾನ ಕೂಡ ಕೊಡ್ಬೋದು, ಯಾರು ಕಾಲ್ ಮಾಡಿ ಏನು ಅರ್ಜೆಂಟ್ ಎಲ್ಲ ಮಾಡೋದಿಲ್ಲ. ಸೊ ಅದರಿಂದ ಫಸ್ಟ್ ನಾವು ಕಸ್ಟಮರ್ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ತೊಗೊಂಡೋಗಿ ಅದನ್ನ ಕೊಟ್ಬಿಡೋಣ. ಇವಾಗ ಬರ್ತಾ ನಂಗೆ ಡಬಲ್ ಇನ್ಕಮ್ ಐತಲ್ಲ, ಸೊ ಆ ಥರ ಪ್ಲ್ಯಾನ್ ಮಾಡಿ ಹೆಂಗೆಂಗೋ ಮಾಡ್ತಾಯಿದ್ದೀನಿ. ಏನು ಮಾಡ್ತಿದ್ದೀನಿ ನನಗೆ ಐಡಿಯಾ ಇಲ್ಲ. ಏನೋ ಗಾಡಿ ಓಡಿಸೋದಂದರೆ ತುಂಬ ಇಷ್ಟ. ಸೊ ಅದರಿಂದ ಈ ಫೀಲ್ಡಲ್ಲೇ ಇದ್ದೀನಿ, ಬೇರೆ ಫೀಲ್ಡ್ಗೆ ಹೋಗೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಸ್ವಲ್ಪ ದಿನ ಅಷ್ಟೇ, ಆಮೇಲೆ ನಮ್ಮ ಬೇರೆ ಫೀಲ್ಡಿಗೆ ಹೋಗ್ತೀನಿ. ಸೊ ಅದು ಯಾವ ಫೀಲ್ಡ್ ಅನ್ನೋದೆಲ್ಲ ನಿಮಗೆ ಫ್ಯೂಚರಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲೇ ಪಿಕಪ್ ಲೊಕೇಶನ್ನು, ಯಾರಂತ ಗೊತ್ತಿಲ್ಲ. ಏನು ಕ್ಯಾಮ್ರಾ ನೋಡಿದ ತಕ್ಷಣ ದೌಲತ್ಗಳು ತೋರಿಸ್ತಾರೋ ಯಪ್ಪ. ಇರೋದು ಇನ್ನೂ ಮುಂದೆ ಅಂದರೆ ಇದು ಹೋಗೋ ದಾರಿಯಲ್ಲೇ ಕೊಟ್ಬಿಟ್ಟು ಇವನ್ನ ಬಿಟ್ಬಿಟ್ಟು ಹಂಗೆ ನಾವು ಅದನ್ನ ತೊಗೊಂಡೋಗಿ ಕೊಡ್ಬೋದು. ಸೊ ಈಸಿ, ಪರವಾಗಿಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಇದು ಈ ಪ್ಲ್ಯಾನ್ ಚೆನ್ನಾಗೈತೆ. ಬಟ್ ಪೋಟ್ರಲ್ಲಿ ಫಸ್ಟ್ ಆರ್ಡರ್ ತೊಗೊಂಡು ಆಮೇಲೆ ಯಾವ ಡೈರೆಕ್ಷನಲ್ಲಿ ಹೋಗುತ್ತೋ ಆ ಕಡೆ ರ್ಯಾಪಿಡೋ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇನ್ ಕೇಸ್ ಐಟಮ್ ಏನೋ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಅವಾಗ ನಾನು ರ್ಯಾಪಿಡೋ ಮಾಡೋದಕ್ಕೆ ಆಗೋದಿಲ್ಲ. ಪೀಕ್ ಟೈಮ್ ಮತ್ತೆ ಸ್ಟಾರ್ಟ್ ಆಯ್ತೇನೋ ಗೊತ್ತಿಲ್ಲ. ಇವಾಗ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಕೊಡ್ತಿದ್ದೇನೆ. ಈ BTM ಅಂದರೆ ಚೆನ್ನಾಗಿರುತ್ತೆ ಆರ್ಡ್ರು. ಆ ಕಡೆ ಹೋದರೆ ಅಯ್ಯೋ, ಇದಕ್ಕೆ ನಾನು ಲಾಂಗ್ ಎಲ್ಲ ಹೋಗೋದಿಲ್ಲ. ಸಿಗೊಂಬರೋಣ ಅಂದ್ರೆ ಪೋಟ್ರಲ್ಲೂ ಆರ್ಡ್ರ್ ಬರೋಲ್ಲ, ರ್ಯಾಪಿಡೋದಲ್ಲೂ ಆರ್ಡ್ರ್ ಬರೋಲ್ಲ. ಸೊ ಅದಕ್ಕೆ ಯಾಕೆ ಸುಮ್ಮನೆ ರಿಸ್ಕು, ಇಲ್ಲೇ ಮಾಡ್ಕೊಳ್ಳೋಣ ಆರಾಮಾಗಿ ಅಂತ ಹೇಳ್ಬಿಟ್ಟು ಇಲ್ಲೇ ಮಾಡ್ಕೊತಿರೋದು. ಇವಾಗ ಈ ಪೋಟ್ರಲ್ಲಿ ಡೆಲಿವರಿ ಮಾಡಿದಂಥ ಆರ್ಡ್ರ್ ಕೂಡ ನಮಗೆ 10 ರೂಪಾಯಿ ಟಿಪ್ಸ್ ಕೊಟ್ಟಿದ್ದಾರೆ. ಅವಾಗ ಆರ್ಡ್ರ್ ಇರಬೇಕಾದ್ರೆ ಎಷ್ಟು ಬ್ಯಾಕ್ ಟು ಬ್ಯಾಕ್ ಚೆನ್ನಾಗಿರೋದು ಆರ್ಡ್ರೆಲ್ಲ ಬರ್ತಾಯಿತ್ತು, ಇವಾಗ ಬರ್ತಾಯಿಲ್ಲ. ಯಾವುದೋ ಒಂದು ಪಾರ್ಸಲ್ ಆರ್ಡ್ರ್ 0.55 ಎಲ್ಲ ಬಂತು, ಮಸ್ತಾಗಿತ್ತು ಅಂತ ಹೇಳ್ಬಿಟ್ಟು ಆ್ಯಸೆಪ್ಟ್ ಮಾಡಿದೆ, ಕ್ಯಾನ್ಸಲ್ ಮಾಡಿಬಿಟ್ಟವ್ರೆ. ಪಿಕಪ್ ಲೊಕೇಶನ್ ಎಲ್ಲ ಮಾಡಿ ಡ್ರಾಪ್ ಮಾಡಾಯಿತು. ಮತ್ತು ಇವಾಗ ಇನ್ನೊಂದು ಅರಕೆರೆ ಹತ್ರನೇ ಪಿಕಪ್ ಇದೆ ಅಂತ ಹೇಳ್ಬಿಟ್ಟು ಪಿಕಪ್ ಲೊಕೇಶನ್ಗೆ ಹೋಯ್ತಾ ಇದ್ದೀನಿ. ಇನ್ನು ಊಟ ಬೇರೆ ಮಾಡಿಲ್ಲ, ಮಾಡಬೇಕು. ಆ್ಯಕ್ಚುಲಿ ನಾವು ಒಂದು ಪಾರ್ಸಲ್ ಆರ್ಡ್ರು ರ್ಯಾಪಿಡೋದಲ್ಲಿ, ಅಮೌಂಟ್ ನನಗೆ ಬಂದೇ ಇಲ್ಲ. ಇನ್ನು ಆನ್ಲೈನಲ್ಲಿ ಪೇ ಮಾಡಿದ್ದು, ಸ್ಕ್ಯಾನರ್ ನಾನು ಅದೇ ತೋರಿಸಿದ್ದು. ಬಟ್ ನಾನು ವಾಲೆಟಲ್ಲಿ ನೋಡ್ತೀನಿ, ಹೋಗಿ ನೋಡಿದ್ರೆ 34 ರೂಪಾಯಿ ತೋರಿಸ್ತೈತೆ. ಬೇಕಾದ್ರೆ 74 ರೂಪಾಯಿ ಎಲ್ಲೂ ಆಯಿತು ಗೊತ್ತಿಲ್ಲ. ಕಂಪ್ಲೇಂಟ್ ರೈಸ್ ಮಾಡಬೇಕು. ಸೊ ಇಷ್ಟೊತ್ತಿಗೆ ಒಂದು ಫುಲ್ಲು ಟ್ರಾಫಿಕ್ ಇತ್ತು. ಸೊ ಇವಾಗ ನಾವು ಟ್ರಾಫಿಕ್ಕಿಂದ ರಿಲೀಸ್ ಆಗಿ ವೇಗಾ ಸಿಟಿ ಹತ್ರ ಡ್ರಾಪು. ಇವಾಗ ರೆಕಾರ್ಡ್ ಆಗ್ತೈತೆ, ಆಫ್ ಆಗೈತೆ ಗೊತ್ತಾಗ್ತಿದ್ವಲ್ಲ. ಪೊಲೀಸರು ಇದ್ರು ಹೋಗ್ಬಿಟ್ರ. ರೆಕಾರ್ಡ್ ಆಗ್ತೈತೆ. ಸೊ ಇವಾಗ ಡ್ರಾಪ್ ಮಾಡಾಯಿತು. ಇನ್ನೊಂದು ಆರ್ಡ್ರ್ ತೊಗೊಂಡಿದ್ದೀವಿ. ಎಲ್ಲಿ ಅಂತಂದರೆ ಇಲ್ಲಿ ಬೆಳೆಕಳಿಯಿಂದ ಹೊಂಗಸಂದ್ರಗೆ 2.9 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅವ್ರು ಆರ್ಡ್ರ್ ಮಾಡಿದ್ದಾರೆ. ಸೊ ಇವಾಗ ನಾವೇ ಎಲ್ಲಿದ್ದೀವಿ ಅಂತಂದರೆ ದೇವ್ರಚಿಕ್ಕನಹಳ್ಳಿ. ಸೊ ಇಲ್ಲಿ ಡ್ರಾಪ್ ಇದೆ. ಡ್ರಾಪ್ ಮಾಡಿಬಿಟ್ಟು ನಾವು ಹಂಗೆ ಬೆಳೆಕಳಿ ಬಸ್ ಸ್ಟಾಪ್ ಹತ್ರ ಆಟೋದವ್ರು ಜಾಸ್ತಿ ಜನ ಇರ್ತಾರೆ. ಅದಲ್ದಿರ ಅವ್ರು ಖಾಲಿಯಾಗಿ ಬೇರೆ ಕೂತವ್ರೆ. ಯಾರೋ ಕಸ್ಟಮರ್ ಜೊತೆ ಮಾತಾಡೋಂಗಿದ್ರು ಪರವಾಗಿಲ್ಲ, ಸುಮ್ಮನೆ ಖಾಲಿಯಾಗಿ ಕೂತಾರೆ. ಅವಾಗ ಅವ್ರಿಗೆ ಕೋಪ ಬಂದೇ ಬರುತ್ತೆ. ಡ್ರಾಪ್ ಲೊಕೇಶನ್ ಹತ್ರ ಬಂದ್ವಿ. ನಾವು ಅಂದ್ಕೊಂಡಷ್ಟು ಈಸಿಯಾಗಿ ಚಾಲೆಂಜ್ ನಡೀತಾನೇ ಇಲ್ಲ, ತುಂಬ ಕಷ್ಟ ಐತೆ. ಮತ್ತು ಒಂದು ದೇವರಂತ ಅವಕಾಶ ಕೊಟ್ಟರು, ಈ ಥರ ರ್ಯಾಪಿಡೋ ಎಲ್ಲ ಮಾಡಬಾರ್ದು ಅಂತ. ಆ ಟೈಮಲ್ಲಿ ಇವ್ರೇನು ಮಾಡಬೇಕಿತ್ತು, ಕರೆಕ್ಟಾದಂಥ ಫೇರ್ ತೊಗೋಬೇಕಿತ್ತು. ಆದಷ್ಟು ಎಲ್ಲ ರೂಲ್ಸ್ ತಂದರು, ಎಂಥ ಮಣ್ಣು ಅಲ್ಲಿ ಚೇಂಜಸ್ ಇಲ್ಲ. ಸೊ ಅದರಿಂದ ಮತ್ತೆ ಹೇಗೋ ಮಾತಾಡಿಕೊಂಡು ಮತ್ತೆ ತಂದುಬಿಟ್ಟವ್ರೆ ಬಿಗ್ ಟ್ಯಾಕ್ಸಿನ. ಹೊಟ್ಟೆಯಿಂದ ಸೌಂಡ್ ಬರ್ತೈತಿ ಈಗ. RF ನಮಗೆ ಆ ಪಾರ್ಸಲ್ ಕಾಸು ಇನ್ನೂ ಬಂದಿಲ್ಲ. ಆ್ಯಕ್ಚುಲಿ ಅದೇನಾಯಿತು ಅಂತಂದರೆ, ನಾನು ರ್ಯಾಪಿಡೋದಲ್ಲಿ ಬಂದು ಸ್ಕ್ಯಾನರ್ ತೋರಿಸ್ತಿದ್ದೆ. ಸೊ ಅದು ಪೇ ಮಾಡಿದ್ರು. ಇವಾಗ ಪೇ ಮಾಡಿದ್ದು ದುಡ್ಡು ನನ್ನ ವಾಲೆಟಲ್ಲಿ ಬಂದು ಸೇರಿರಬೇಕು. ವಾಲೆಟಲ್ಲಿ ಜಸ್ಟ್ 5 ರೂಪೀಸ್ ಎಕ್ಸ್ಟ್ರಾ ಬಂದಿದೆ, ಯಾಕಂದರೆ ನಾನು ಲಾಂಗ್ ಆರ್ಡ್ರ್ ಪಿಕಪ್ ಮಾಡಿದೆ ಅಂತ ಹೇಳ್ಬಿಟ್ಟು. ಸೊ ದಟ್ಸ್ ಓಕೆ ಫೈನ್. ಬಟ್ ಇನ್ನೂ ಉಳಿದನ್ನ 70 ರೂಪಾಯಿ ಎಲ್ಲಿ, ಅದು ಹೇಗೋಯ್ತು, ಎಲ್ಲೋಯ್ತು, ಅವ್ರು ಪೇ ಮಾಡಿದ್ರೆ ಇಲ್ವೋ ಅಂಥದ್ದು ಏನು ಇನ್ಫಾರ್ಮೇಷನ್ ಗೊತ್ತಾಗ್ತಾಯಿಲ್ಲ.
ಸೊ ಕಂಪ್ಲೇಂಟ್ ರೈಸ್ ಮಾಡಿದೆ, ಅದರಿಂದ ಏನೂ ರಿವ್ಯೂಸ್ ಇಲ್ಲ. ಅದೇನದು ನಾಟ್ ಆಕ್ಸೆಪ್ಟಬಲ್ ಅಪ್ರೂವ್ಡ್ ಅಂತ ಏನೋ ತೋರಿಸ್ತೈತೆ ಅಷ್ಟೇ. ಕಂಪ್ಲೇಂಟ್ ಏನು ತೊಗೊತಾನೂ ಇಲ್ಲ. ಏನು ಮಾಡೋದು? 70 ರೂಪಾಯಿ ಲಾಸ್ ಅಂತಂದರೆ 70 ರೂಪಾಯಿ ಸುಮ್ಮನೆ ಅಲ್ಲ. ಡ್ರಾಪ್ ಲೊಕೇಶನ್ ಬಂದು ಇಲ್ಲೇ ಸ್ವಲ್ಪ ತುಂಬ ಹೊತ್ತು ನಿಂತಿದ್ವಿ, ಆರ್ಡ್ರ್ ಬರ್ತಾಯಿಲ್ಲ. ಸರಿ ಆಯಿತು, ನಾವು ಹಂಗೆ ಬೆಳಿ ಟೈಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಬಿ ಟಿ ಎಮ್ ಹೋಗ್ತಾ ಇದ್ದೀನಿ. ಹೋಗೋದು ಆರ್ಡ್ರ್ ಏನಾದರೂ ಕಂಟಿನ್ಯೂ ಬಂತು ಅಂದರೆ ನೋಡೋಣ. RF ಇದೆ ನಮ್ಮ ಲಾಸ್ಟ್ ಆರ್ಡ್ರ್ ಇವತ್ತಿಗೆ ಅಂತ ಅಲ್ಲ, ಈ ಟೈಮ್ಗೆ ಇದೆ ಲಾಸ್ಟ್ ಆರ್ಡ್ರು. ಯಾಕಂತಂದ್ರೆ ಆರ್ಡ್ರ್ ಸರಿಯಾಗಿ ಬರ್ತಾಯಿಲ್ಲ. ಹೋಗಿ ಫಸ್ಟ್ ನಾವು ಊಟ ಮಾಡಿಕೊಂಡು ಆಮೇಲೆ ಒಂದು 5:15 ಹಂಗೆ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಯಾಕಂತಂದರೆ ತುಂಬ ಹೊತ್ತು ವೆಯ್ಟ್ ಮಾಡಿದ್ದೀನಿ, ಆರ್ಡ್ರೇ ಬಿದ್ದಿಲ್ಲ. ಸೊ ಲಾಸ್ಟಿಗೆ SG ಪಾಳ್ಯ ಅಂತ ಬಿತ್ತು. ಸೊ ಆ ಕಡೆ ಮನೆ ಹತ್ರ ಅಂತ ನೋಡಿದೆ, ಇದೆ ಡೈರಿ ಸರ್ಕಲ್ ಹತ್ರ. ಸಾಯ್ದು ಬಿಡಿ, ಆ್ಯಸೆಪ್ಟ್ ಮಾಡಾಯಿತು. ಮತ್ತು ಕರ್ಕೊಂಡೋಗಿ ಬಿಟ್ಬಿಟ್ಟು ಹಾಗೆ ನಾವು ಮನೆಗೆ ಹೋಗೋಣ ಅಂತ ಪ್ಲಾನ್ ಐತೆ. ಇವಾಗ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಊಟ ಮಾಡಿ ಎಡಿಟಿಂಗ್ ಮಾಡಬೇಕು. ಯಾಕಂದ್ರೆ ನೆಕ್ಸ್ಟ್ ದಿನಕ್ಕೆ 1666 ರೂಪಾಯಿ ದುಡಿದ್ರೆ ತಿಂಗಳಿಗೆ 50,000 ಆಗುತ್ತೆ. ಅದರಲ್ಲೂ ಸಮಥಿಂಗ್ ಚಿಲ್ಲರೆ ಕಮ್ಮಿ ಆಗುತ್ತೆ. ನಮ್ಗೆ ಗೊತ್ತಿತ್ತು ಇಲ್ಲಿ ಇರ್ತಾರಂತ. ಏನೋ ಪರವಾಗಿಲ್ಲ, ಎಲ್ಲ ಕೋಆಪ್ರೇಟ್ ಮಾಡಿ ಹೆಲ್ಮೆಟ್ ಹಾಕೋಬಿಡ್ತಾರೆ. ಇಲ್ಲ ಅಂತಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೈದುಗೆ ಹೆಲ್ಮೆಟ್ ಕೊಟ್ಟಿದ್ದಾನೆ, ಹಾಕೊಳ್ಳೋಕ್ಕೆ ಕೈಯಲ್ಲಿ ಇಟ್ಕೊಂಡಿದ್ದಾಳೆ, ಕೇಸ್ ಕ್ಯಾಮ್ರಾ ಫೋಟೋ ಹಿಡ್ದು ಹಾಕ್ಬಿಟ್ಟೈತೆ. 500 ರೂಪಾಯಿ ಒಂದು ಫೈನು, ಸುಮ್ಮನೆನಾ? ಸೊ ಇಲ್ಲಿಗೆ ಆಫ್ ಮಾಡಿಬಿಟ್ಟು ಇವಾಗ ಮನೆಗೆ ಹೋಗೋಣ. ವಿಡಿಯೋನ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇದು ಪಾರ್ಟ್ 1 ಆಗುತ್ತೋ ಪಾರ್ಟ್ 2 ಆಗುತ್ತೋ ಅದು ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ 30 ನಿಮಿಷ 40 ನಿಮಿಷ ಆದರೂ ಪರವಾಗಿಲ್ಲ, ಪಾರ್ಟ್ 1 ಆಗೇ ಬಿಟ್ಬಿಡು ಅಂದರೆ ದಟ್ಸ್ ನಾಟ್ ಎ ಪ್ರಾಬ್ಲಮ್, ಆರಾಮಾಗಿ ಬಿಡ್ತೀನಿ. ಬಟ್ ಅದು ತುಂಬ ಲೆಂತ್ ಆಗಿಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಬಿಡೋಲ್ಲ. ಬಟ್ ಟ್ರೈ ಮಾಡ್ತೀನಿ ಈ ಸಲ. ಆದರೂ ಪರವಾಗಿಲ್ಲ, 30 ಅಲ್ಲ 40 ನಿಮಿಷ ಆದರೂ ಪರವಾಗಿಲ್ಲ, ಒಂದೇ ಪಾಠ ಬಿಟ್ಬಿಡೋಣ. ಈಗ ಡೇ 1 ಡೇ 2 ಅಂತ ಮಾಡ್ತಾಯಿದ್ದೀವ, ಅದರಲ್ಲಿ ಡೇ 1ಅಲ್ಲೇ 2 ಪಾರ್ಟ್ ಮಾಡಿಬಿಡ್ಬೋದು, ಅದು ಚೆನ್ನಾಗಿರಲ್ಲ. ಸೊ ಅದಕ್ಕೆ ಸರಿ ಆಯ್ತು, ಬನ್ನಿ ಇವಾಗ ಮನೆಗೆ ಹೋಗೋಣ. ಈ ಥರ ಎಕ್ಸಿಟಲ್ಲಿ ಫಸ್ಟ್ ಟೈಮ್ ಬರ್ತಿರೋದು ನನಗೆ ಗೊತ್ತಾ. ಯಪ್ಪ, ನಾನು ತುಂಬ ಸಲ ನೋಡಿದ್ದೀನಿ ರೋಡಲ್ಲಿ ಈ ಎಕ್ಸಿಟ್ನ, ಬಟ್ ಇದೇ ಫಸ್ಟ್ ಟೈಮ್ ಹಿಂಗೆ ಬರ್ತಿರೋದು. ಹೋಗೋಣ ಮನೆಗೆ. ನನಗಿನ್ನೂ ಹೊಟ್ಟೆಯಲ್ಲಿ ಸೌಂಡ್ ಬರ್ತೈತೆ, ಸೌಂಡು ಗುಡುಗುಡು ಅಂತ. ಸೊ ಡೇ 1ನ ಓವರ್ ಆಲ್ ಇನ್ಕಮ್ ಎಷ್ಟು ಅಂತಂತಂದರೆ, ನಮ್ಮ ಓವರ್ ಆಲ್ ಇನ್ಕಮ್ ನಾನು ಈ ರಿವೀಲ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ಇದೆ ನಾವು ಮಾಡಿದಂಥ ತಪ್ಪು. ಸೊ ಅದು ಬೇಡ ಅಂತೇಳ್ಬಿಟ್ಟು ಈ ಸಲ ಪರ್ಸೆಂಟೇಜ್ ವೈಸ್ ಹೇಳೋಣ ಅಂತೇಳ್ಬಿಟ್ಟು ಫಿಕ್ಸ್ ಆಗಿದ್ದೀನಿ. ಸೊ ನಾವು ಲಾಸ್ಟ್ ಟೈಮ್ ಎಷ್ಟು ಮಾಡಿದ್ದೀವಿ ಅಂತಂದರೆ, ನಮ್ಮ ಟಾರ್ಗೆಟ್ ಹೆಂಗಿದ್ರು ಹೇಳಿದ್ದೆ 50,000 ಅಂತ. 50,000 ಡಿವೈಡೆಡ್ ಬೈ 30 ಡೇಸ್ ಅಂತ ಹಾಕೊಂಡ್ರೆ ನಮ್ಮ ಟಾರ್ಗೆಟ್ ಎಷ್ಟು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಅದು ಯಾವುದೋ ನಾನು ರಿವೀಲ್ ಮಾಡೋದಕ್ಕೆ ಹೋಗೋಲ್ಲ. ಅದರಲ್ಲಿ ನಮ್ಮ ಎಷ್ಟು ಪರ್ಸೆಂಟೇಜ್ ಇನ್ಕಮ್ನ ಅರ್ನ್ ಮಾಡಿದ್ದೀವಿ ಅಂತಂತಂದರೆ 55%ಇಂದ 60% ಒಳಗೆ ಇಷ್ಟೆಲ್ಲ ಅರ್ನ್ ಮಾಡಿಟ್ಟಿದ್ದೀವಿ ಫಸ್ಟ್ ಡೇದು. ಸೊ ನಾವು ನಾಟ್ ಡ್ರಮ್ಯಾಟಿಕಲಿ ಎಗ್ರಿದ ತಕ್ಷಣ ಹೋಗೋದಕ್ಕಾಗ್ತಾಯಿಲ್ಲ, ನಿಧಾನಕ್ಕೆ ಸ್ಟಾರ್ಟ್ ಮಾಡೋಕ್ಕಾಗ್ತೈತೆ. ಬಟ್ ಎಕ್ಸ್ಪೆನ್ಸಸ್ ಏನಾಯಿತು ಅಂತಂತಂದರೆ, ಫುಡ್ ಬಂದು 19 rupees ಅದೊಂದೇ ಎಕ್ಸ್ಪೆನ್ಸಸ್ಸು. ಏನಂತಂತಂದರೆ ಒಂದು ಟೀ ಮತ್ತು ಸಮಥಿಂಗ್ ಏನೋ ತೊಗೊತಿದ್ದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಇವತ್ತು ಪೆಟ್ರೋಲ್ದೇ ಜಾಸ್ತಿ. ಪೆಟ್ರೋಲ್ದು ಬಂದು ಫಸ್ಟ್ ಸ್ಟಾರ್ಟಿಂಗಲ್ಲಿ 250 ಆಗಿದೆ, ಮತ್ತು ಸೆಕೆಂಡು 110 ಅಷ್ಟೇ. ಮತ್ತೆ ನಾಳೆ